ಉದ್ಘಾಟನೆಗೆ ಸಜ್ಜಾದ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಲೋಕಾರ್ಪಣೆಗೊಳಿಸಲಿರುವ ಸಿಎಂ, ಕೊನೆ ಕ್ಷಣದಲ್ಲಿ ಗ್ರಾಮಸ್ಥರ ಅಪಸ್ವರ. ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಸಿಗುತ್ತಿಲ್ಲ, ಬಿಸಿಯೂಟದ ಪಡಿತರಕ್ಕೂ ಕನ್ನ, ಮುಖ್ಯ ಶಿಕ್ಷಕರ ವಿರುದ್ಧ ಗಂಭೀರ ಆರೋಪ. ಪರಿಸರವಾದಿಗಳಿಗೆ ಉತ್ತೇಜನ, ಗುಂಪು ಮರದ ಆನಂದ್ ಮುಕುಟಕ್ಕೆ ಮತ್ತೊಂದು ಗರಿ, ಜಿಲ್ಲಾ ಮಟ್ಟದ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಪ್ರದಾನ. ಗೌನಿಪಲ್ಲಿ ಗ್ರಾಮವನ್ನು ಪಟ್ಟಣ ಪಂಚಾಯಿತಿ ದರ್ಜೆಗೇರಿಸಲು ಆಗ್ರಹ, ಸರ್ಕಾರದ ಗಮನ ಸೆಳೆಯಲು ಮುಂದಾದ ಯುವ ಮುಖಂಡ, ಮಂಚೇನಹಳ್ಳಿ ತಲುಪಿದ ಬೆಳಗಾವಿ ಪಾದಯಾತ್ರೆ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಅದೊಂದು ಗ್ರಾಮ ಪಂಚಾಯಿತಿಗೆ 56 ಲಕ್ಷ ವೆಚ್ಚದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ನಿರ್ಮಾಣ ಮಾಡಿ ಉದ್ಘಾಟನೆಗೆ ಸಜ್ಜಾಗಿ ಸಿಎಂ ಲೋಕಾರ್ಪಣೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳುತ್ತಿರುವ ವೇಳೆ ಸ್ಥಳೀಯರಿಂದ ಅಪಸ್ವರ ಕೇಳಿಬಂದಿದೆ. ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಸರ್ಕಾರಿ ಗುತ್ತಿಗೆ ಕೆಲಸಗಳು ಅಂದ್ರೆ ಸಾಕು, ನೂರಾರು ಗುತ್ತಿಗೆದಾರರು ನಾ ಮುಂದು ತಾ ಮುಂದು ಅಂತ ಮುಂದೆ ಬಂದು ಟೆಂಡರ್ ಹಾಕ್ತಾರೆ. ಯಾಕಂದ್ರೆ ಸರ್ಕಾರಿ ಕೆಲಸಗಳಲ್ಲಿ ಕಳಪೆ ಕಾಮಗಾರಿ ಮಾಡಿ ದುಡ್ಡು ಮಾಡಬಹುದು ಅಂತ. ಹೀಗಿರುವಾಗ 2023ರಲ್ಲಿ ಅಂದಿನ ಆರೋಗ್ಯ ಸಚಿವರು, ಈಗಿನ ಸಂಸದರು ಆಗಿರುವ ಡಾಕ್ಟರ್ ಕೆ ಸುಧಾಕರ್ ಅವರು ತಾಲೂಕಿನ ಮಂಚನಬಲೆ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರದ ಕಟ್ಟಡಕ್ಕೆ 56 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅನುದಾನ ಬಿಡುಗಡೆ ಮಾಡಿ ಗುದ್ದಲಿ ಪೂಜೆ ನೆರವೇರಿಸಿದ್ರು. ಏನೋ ಗುತ್ತಿಗೆ ಪಡೆದಿದ್ದ ಬೆಂಗಳೂರಿನ SPV ಇನ್ಫ್ರಾಟೆಕ್ ಕಂಪನಿಯವರು 2 ವರ್ಷಗಳಿಂದ ಕಟ್ಟಡವನ್ನ ನಿರ್ಮಾಣ ಮಾಡಿದ್ದಾರೆ. ಆದರೆ ಸರ್ಕಾರಿ ಆಸ್ಪತ್ರೆ ಅನ್ನಿಸಿಕೊಂಡಿರೋ ಕಟ್ಟಡದಲ್ಲಿ ನೀರಿನ ಸೌಲಭ್ಯ, ಶೌಚಾಲಯಕ್ಕೆ ವ್ಯವಸ್ಥೆ ಇಲ್ಲದೆ ಕಟ್ಟಡದ ಗುಣಮಟ್ಟ ಕಳಪೆಯಿಂದ ಕೂಡಿದ್ದು. ಈಗ ಈ ಆಸ್ಪತ್ರೆ ಕಟ್ಟಡವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈಯಲ್ಲಿ ಉದ್ಘಾಟನೆ ಮಾಡಿಸಲು ಮುಂದಾಗಿದ್ದಾರೆ. ಇದಕ್ಕೆ ಸಾರ್ವಜನಿಕರು ಕಟ್ಟಡದ ಕೆಲಸ ಸಂಪೂರ್ಣಗೊಳ್ಳದೆ ಕಟ್ಟಡದ ಉದ್ಘಾಟನೆ ಹೇಗೆ ಆಗುತ್ತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಲಕ್ಷ್ಮೀಪತಿ ಅಂತ ಮಂಚನಬಲೆ ಗ್ರಾಮಸ್ಥರು. ಸೊ ಈ ಕಟ್ಟಡ ನಿರ್ಮಾಣಕ್ಕೆ, ಅಲ್ಲಿ ನಿರ್ಮಾಣದಲ್ಲಿ ಏನೇನು ಅವ್ಯವಸ್ಥೆಗಳಾಗಿದೆ, ಏನೇನು ಕಳಪೆ ಕಾಮಗಾರಿ ಆಗಿದೆ ಅಂತ ಎಲ್ಲ ಕಣ್ಣಾರೆ ಕಂಡಿದ್ದೀರಾ. ಸೊ ಇದು ಸಾರ್ವಜನಿಕರಿಗಾಗಿ ಮಾಡ್ತಿರೋಂಥದ್ದು. ಅದು ಕರೆಕ್ಟಾಗಿ ಸಾರ್ವಜನಿಕರಿಗೆ ಉಪಯೋಗ ಆಗೋ ರೀತಿಯಲ್ಲಿ ಆದರೆ ನಮ್ದು ಯಾವುದೇ ರೀತಿ ಖಂಡನೆ ಇಲ್ಲ. ಅದಿಲ್ಲದೆ ಇರೋದ ಕಾರಣವಾಗಿ ನಾವು ಇದನ್ನು ಖಂಡನೆ ಮಾಡ್ತಾಯಿದ್ದೀವಿ. ಇದೆಲ್ಲರಿಗೂ ಸಂಬಂಧಪಟ್ಟ ಹಾಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತೇಳಿ ಸರ್ಕಾರ ಮಾಡ್ತಿರೋದು. ಅದೇ ಕರೆಕ್ಟಾಗಿ ಇಲ್ಲಿಲ್ಲ ಅಂದಮೇಲೆ ಈಗ ಮುಂದೆ ಅಲ್ಲಿ ಹಾಸ್ಪಿಟ್ಲ್ ಅಂತ ಮಾಡಿದ್ದಾರೆ, ಕಟ್ಟಡನೇ ಕಾಮಗಾರಿ ಕರೆಕ್ಟಾಗಿ ಆಗಿಲ್ಲ ಅಂದರೆ ನಾವು ಹಾಸ್ಪಿಟ್ಲಲ್ಲಿ ನಮಗೆ ಚಿಕಿತ್ಸೆ ಯಾವ ರೀತಿ ದೊರೆಯುತ್ತೆ ಅಂತೇಳಿ ನಾವು ಆಲೋಚನೆ ಮಾಡೋಂಗಾಗಿದೆ. ಸೊ ಇದು ದಯವಿಟ್ಟು ಅದನ್ನು ಕರೆಕ್ಟಾಗಿ ಆಲಿಸಿ ಏನು ಅದನ್ನು ಮಾಡಬೇಕೋ ವ್ಯವಸ್ಥಿತವಾಗಿ ಮಾಡೋಗಿದ್ದರೆ ಅವರು ಉದ್ಘಾಟನೆ ಮಾಡಲಿ. ಇಲ್ಲ ಅಂತಂದರೆ ಉದ್ಘಾಟನೆ ಮಾಡಲಿಕ್ಕೆ ನಮ್ಮದು ಗ್ರಾಮಸ್ಥರೆಲ್ಲರಿಂದಲೂ ಖಂಡನೆ ಇದೆ. ಈ ಭಾಗದ ಜನಗಳಿಗೆ ಎಷ್ಟು ಇಂಪಾರ್ಟೆಂಟ್ ಈ ಆಸ್ಪತ್ರೆ? ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟೇ ಸರ್. ಈಗ ಇದು ದೊಡ್ಡ ಹಳ್ಳಿ, ಈ ಹಳ್ಳಿಗೆ ಸಂಪರ್ಕ ಈ ಕಡೆ ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಎಮರ್ಜೆನ್ಸಿ ಅಂದರೆ 3-4 ಕಿಲೋಮೀಟ್ರ್ ಆಗುತ್ತೆ. ಸೊ ಊರಲ್ಲೇ ಒಂದು ದೊಡ್ಡ ಹಳ್ಳಿ ಆಗಿರೋದ್ರಿಂದ ಊರಲ್ಲೇ ವ್ಯವಸ್ಥೆ ಬೇಕಂತೇಳಿ ಅದನ್ನು ಎಲ್ಲ ಸಾರ್ವಜನಿಕರಿಗೂ ಮಾಡಿರೋವಂಥದ್ದು. ಅದು ಕರೆಕ್ಟಾಗಿ ಯಾರಿಗೂ ಸಲ್ಲಿಲ್ಲ ಅಂದರೆ ಪ್ರಯೋಜನ ಇಲ್ವಲ್ಲ. ಈಗ 55 ಲಕ್ಷದ ಕಾಮಗಾರಿ ಆಗಿದೆ ಅಂತೇಳಿ ನೀವೇ ನಿರ್ಧಾರ ಮಾಡಬೇಕು ಸರ್. ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಬಿಲ್ಡಿಂಗು ಅದಕ್ಕೆ 55 ಲಕ್ಷ ಇನ್ವೆಸ್ಟ್ಮೆಂಟ್ ಇದೆಯಾ ಅಂತ. ಯಾಕಂದರೆ ನೋಡಿದ ತಕ್ಷಣ ಎಲ್ಲರೂ ಅಂದಾಜು ಮಾಡ್ತಾರೆ. ನಿಮಗೆ ಅನಿಸ್ತಾ ಇದೆಯಲ್ಲ ಸರ್, ಕಾಟಾಚಾರಕ್ಕೇನು ಮಾಡಿರೋದು ಲೆಕ್ಕಾಚಾರ ಇವಾಗ ಹಂಗೆ ಇದೆ. ಇದು ಅದು ಯಾವ ವ್ಯವಸ್ಥಿತವಾಗಿ ಇಲ್ಲ ಅಂತ ನಮ್ಮ ಖಂಡನೆ. ಇನ್ನು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಮಂಚನಬಲೆ ಗ್ರಾಮದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಕಟ್ಟಡದ ಉದ್ಘಾಟನಾ ಸಮಾರಂಭ ಇದೇ ತಿಂಗಳ 24ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆಯಲಿರುವ ಶಿಡ್ಲಘಟ್ಟದ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ನಡೆಯಲಿದೆ. ಇದಕ್ಕೂ ಮುನ್ನವೇ ಮಂಚನಬಲೆ ಗ್ರಾಮದಲ್ಲಿ ನೂತನವಾಗಿ 56 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಆಸ್ಪತ್ರೆ ಕಟ್ಟಡಕ್ಕೆ ಸ್ಥಳೀಯರಿಂದ ಅಪಸ್ವರ ಎದ್ದಿದ್ದು, ಇನ್ನೂ ಕಟ್ಟಡ ಪೂರ್ಣಗೊಳ್ಳದ ಆಸ್ಪತ್ರೆಗೆ ತರಾತುರಿಯಲ್ಲಿ ಉದ್ಘಾಟನೆ ಯಾಕೆ ಮಾಡಿದ್ದಾರೆ ಎಂದು ಗೊತ್ತಿಲ್ಲ. ಮೂಲಭೂತ ಸೌಕರ್ಯಗಳಿಲ್ಲದೆ ಕಳಪೆ ಕಾಮಗಾರಿಯಿಂದ ಕೂಡಿರುವ ಕಟ್ಟಡದ ಉದ್ಘಾಟನೆಗೆ ಮುಂದಾಗಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. 23ರಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಅಂತ ನಮ್ಮ ಮಾಜಿ ಆರೋಗ್ಯ ಸಚಿವರು ಸುಧಾಕರ್ ಅಣ್ಣವ್ರನ್ನ ನಾವು ಇಡೀ ಮಂಚನಬಲೆ ಗ್ರಾಮದಲ್ಲಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 8,000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದು, ರಾತ್ರಿ ಹೊತ್ತಾಗಲಿ ಒಂದು ಸಣ್ಣ ಪುಟ್ಟ ಇದಕ್ಕೆಲ್ಲಾದರೂ ಚಿಕ್ಕಬಳ್ಳಾಪುರ ಇಲ್ಲ ದಿಬ್ಬೂರಿಗೆ ಹೋಗಬೇಕಿತ್ತು.
ನಮಗೊಂದು ಹೆಲ್ತ್ ಸೆಂಟ್ರೇ ಕೇಳಿದ್ವಿ. ಇಲ್ಲಿ ದಿಬ್ಬೂರಲ್ಲಿ ದೊಡ್ಡ ಪ್ರಮಾಣದ ಒಂದು ಹೆಲ್ತ್ ಸೆಂಟ್ರ್ ಇರೋದ್ರಿಂದ ಬರೀ 2.5 ಕಿಲೋಮೀಟ್ರ್ ಅಂತರದಲ್ಲಿ ಇರ್ತಾಗಿದೆ. ಇಲ್ಲಿ ಮಾಡೋದಕ್ಕೆ ಪ್ರಾವಿಷನ್ ಕಡಿಮೆ ಇದೆ. ಒಬ್ಬ ಡಾಕ್ಟ್ರನ್ನ ಒಬ್ಬ ಸಿಸ್ಟರ್ನ ಇಲ್ಲಿ ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತೇಳಿ ನಮ್ಮ MP ಅವರು ಈ ಒಂದು ಆರೋಗ್ಯ ಕೇಂದ್ರ ಮಾಡಿದ್ರು. ಸುಮಾರು 55 ಲಕ್ಷ ಚಿಲ್ಲರೆ ಅಮೌಂಟ್ ಹಾಕಿ ಅವರೇ ಗುದ್ಲಿ ಪೂಜೆ ಮಾಡಿಕೊಟ್ರಿದ್ದು. ತಕ್ಷಣ ಪಾಪ ದುರಾದೃಷ್ಟ ಅವರು MLA ಸ್ಥಾನ ಕಳ್ಕೊಳ್ಬೇಕಾಗಿ ಬಂತು. ಆಮೇಲೆ ಬಂದಂಥವರು ಇದ್ರ ಬಗ್ಗೆ ನೋಡಿ ಈ ಮಟ್ಟಕ್ಕೆ ಕಳಪೆ ಕಾಮಗಾರಿ ಮಾಡಿ ಇವತ್ತು ನಾಳೆ CM ಅವರು ಉದ್ಘಾಟನೆ ಮಾಡ್ತಾಯಿದ್ದಾರೆ ಸೋಮವಾರದ ಶಿಡ್ಲಘಟ್ಟದಲ್ಲಿ. ಈ ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹೆಸರು ಹಾಕ್ಸ್ಕೊಂಡಿದ್ದಾರೆ. ಸಂತೋಷ, ಹೆಸರು ಹಾಕ್ಸ್ಕೊಳ್ಳಿ, ಅವ್ರ ಕಡೆಯಿಂದ ಉದ್ಘಾಟನೆ ಆಗಲಿ. ಏನೇ ಆಗಲಿ, ಅಧ್ಯಕ್ಷರಿಗೆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಏನಾಗ್ತಾಯಿದೆ ಉದ್ಘಾಟನೆ ಆಗಬೇಕಾದ್ರೆ ಬಿಲ್ಡಿಂಗಲ್ಲಿ ಮೂಲಭೂತ ಸೌಕರ್ಯಗಳು ಏನೇನು ಇರಬೇಕು ಅನ್ನೋ ಒಂದು ಪರಿಜ್ಞಾನ ಬೇಕು. SPV ಇನ್ಫೋಟೆಕ್ ಅಂತ ಬೆಂಗಳೂರಿನವರು 55 ಲಕ್ಷ ಅಮೌಂಟು ಇದನ್ನ ಹಾಕಿ ಮಾಡ್ತಾ ಇರ್ತಕ್ಕಂಥ, ನಾವು ಇಲ್ಲಿ ಇರ್ತಕ್ಕಂಥ ಯಥೇಚ್ಛವಾಗಿ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬಡವರು ಹರಿಜನ ಗಿರಿಜನ ಇರ್ತಕ್ಕಂಥ ಊರಿದು. ಅಂಥ ಊರಲ್ಲಿ ಅವರಿಗೆಲ್ಲ ಅನುಕೂಲ ಆಗಲಿ ಅಂತ ನಾವು ಕಟ್ಟಡ ಮಾಡಿಸಿ ಇಲ್ಲ ಆಸ್ಪತ್ರೆ ಮಾಡಿಸಿದರೆ ಈ ಥರ ಕಾಮಗಾರಿ ಮಾಡಿಬಿಟ್ಟು ತರಾತುರಿಯಲ್ಲಿ ಉದ್ಘಾಟನೆ ಮಾಡೋಂಥದ್ದು ಏನಿತ್ತು ಅದನ್ನು ಸ್ಥಳೀಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ಅದ್ರ ಕಡೆ ಗಮನ ಕೊಡದೆ ಅವರು ಬೋರ್ಡ್ ಹಾಕ್ಸ್ಕೊಂಡು ಅದರಲ್ಲಿ ನಿರತರಾಗಿದ್ದಾರೆ. ಹಾಕ್ಸ್ಬೇಕಾದ್ರೆ ಅಧ್ಯಕ್ಷರ ಜವಾಬ್ದಾರಿ ಇದೆ, ನೋಡಬೇಕು ಇಲ್ಲಿ ಬಂದು ಏನಾಗಿದೆ, ಕಟ್ಟಡ ಏನಾಗಿದೆ. CM ಅವರು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥ ಬಿಲ್ಡಿಂಗ್ಗೆ ಈ ಥರ ತರಾತುರಿಯಲ್ಲಿ ನೋಡಿದ್ರೆ ಅವುಗಳು ಬೇಕಾದ್ರೆ ಒಳಗಡೆ ಹೋಗಿ ಬರೋಷ್ಟು ಗ್ಯಾಪ್ ಮಾಡಿದ್ದಾರೆ ಅಲ್ಲಿ. ಅದನ್ನು ಕೂಡ ಯಾರು ಕೇಳೋರಿಲ್ಲ. ಅದನ್ನೆಲ್ಲ ರೆಡಿ ಮಾಡಬೇಕು ಅಂತ ನಮ್ಮಲ್ಲಿ ನಾವೆಲ್ಲ ಕಂಟಿನ್ಯೂ ಇದೆ. ನಮ್ಮೆಲ್ಲ ಯುವಕರಲ್ಲಿ ಕೂಡ ಯಾವ ರೀತಿ ಕಳಪೆ ಕಾಮಗಾರಿ ಇದು ಕಾಣ್ತಾ ಇದೆ ನೋಡಿ, ನೀವೇ ನೋಡಿ, ಇಲ್ಲಿ ಪ್ಲೇವುಡ್ ಶೀಟ್ ಇದೆ, ನೀರಿನ ವ್ಯವಸ್ಥೆ ಇಲ್ಲ, ಬಾತ್ರೂಮ್ಗೆ ಗುಂಡಿ ಇಲ್ಲ. ಅವ್ರು ಕೇಳಿದ್ರೆ ಸ್ಕೂಲಲ್ಲಿ ಎಲ್ಲಿ ಸಂಪಿದೆ ಗೌರ್ಮೆಂಟ್ ಸ್ಕೂಲ್, ಉರ್ದು ಸ್ಕೂಲಲ್ಲಿ, ಅಲ್ಲಿಂದ ಕಲೆಕ್ಷನ್ ಹಾಕ್ಕೊಳ್ರಿ ಅಂತ ಮಾತಾಡ್ತಾರೆ ಅವ್ರು ನನ್ನ ಹತ್ರ. ಕಾಂಟ್ರಾಕ್ಟ್ ಮೆಟ್ಲಿಲ್ಲ, ಮೇಲ್ಗಡೆ ಹತ್ತೋದಕ್ಕೆ ಮೆಟ್ಲಿಲ್ಲ. ಯಾವ ಥರ ಹತ್ತೋಗ್ಬೇಕು ಅವರು? ಲೇಡೀಸು, ಬರೀ ಲೇಡೀಸೇ ಇರ್ತಾರೆ ಇಲ್ಲಿ. ಇಲ್ಲ, ನಾವು ಆಕ್ಷನ್ ಪ್ಲ್ಯಾನಲ್ಲಿ ಇಲ್ಲ, ನಾವು ಮಾಡೋಕ್ಕೆ ಬರೋದಿಲ್ಲ, ದುಡ್ಡಿಲ್ಲ ಅದಕ್ಕೆ ಅಂತ ಹೇಳ್ತಾರೆ ಅವರು. ಒಂದು ಕನಿಷ್ಠ ಪಕ್ಷ ಒಂದು ಸರ್ಕಾರದಿಂದ 1 ಲಕ್ಷ 1.5 ಲಕ್ಷದ ಮನೆ ಹಾಕಿದ್ರೆ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಬಿಲ್ಲೇ ಪಾಸ್ ಮಾಡೋದಿಲ್ಲ. ಅಂಥ ಒಂದು ಸಿಸ್ಟಮ್ ಇರೋವಾಗ ಇಂಥ ಒಂದು ಆಸ್ಪತ್ರೆ ಕಟ್ಟಡಕ್ಕೆ ಶೌಚಾಲಯ ಗುಂಡಿಗೆ ನೀರಿನ ವ್ಯವಸ್ಥೆಗೆ ಅಮೌಂಟ್ ಇಲ್ಲ ಅಂತ ಹೇಳುವಂಥ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾನೆ ಅವನು. ಯಾರೋ SPV ಇನ್ಫೋಟೆಕ್ ಅನ್ನೋ ಒಂದು ಕಾಂಟ್ರಾಕ್ಟ್ರು. ಮತ್ತು ಅದನ್ನು ಯಾರೂ ಅವ್ರನ್ನ ಕೇಳಿ ಗಮನ ಕೊಟ್ಟು ಸರ್ಕಾರ ಇರ್ಬೋದು, ಇಲ್ಲಿನ ಅಧಿಕಾರಿಗಳಿರ್ಬೋದು, ನಮ್ಮ ಅಧ್ಯಕ್ಷರು ಇರ್ಬೋದು, ಯಾರೋ ಅವನ್ನ ಕೇಳಿ ಅದನ್ನು ಮಾಡಿಸೋವಂಥ ಕೆಲಸ ಮಾಡಿಸಿದೆ ಇವತ್ತು ಉದ್ಘಾಟನೆಗೆ ರೆಡಿ ಆಗಿರೋದು ನಮ್ಮ ಖಂಡನೆ ಇದೆ. ಒಟ್ಟಾರೆ ಸರ್ಕಾರಿ ಟೆಂಡರ್ ಕರೆದು ಬೇಕಾಬಿಟ್ಟಿ ಕೆಲಸ ಮಾಡಿ ಹಣ ಮಾಡೋ ಗುತ್ತಿಗೆದಾರರು ಸರ್ಕಾರಿ ಆಸ್ಪತ್ರೆಯಲ್ಲಿ ಮೂಲ ಸೌಕರ್ಯಗಳು ಇಲ್ಲದೆ ಕಟ್ಟಡ ನಿರ್ಮಾಣ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಉದ್ಘಾಟನೆಗೆ ಮುಂದಾಗಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇಲ್ಲೊಂದು ಸರ್ಕಾರಿ ಶಾಲೆಯಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಮಕ್ಕಳಿಗೆ ಸಿಗುತ್ತಿಲ್ಲ. ಬಿಸಿಯೂಟದ ಪಡಿತರ ಸಹ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿದೆ. ದೂರು ಕೊಟ್ಟರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದು ಮುಖ್ಯ ಶಿಕ್ಷಕರ ವಿರುದ್ಧವೇ ಆರೋಪ ಕೇಳಿಬಂದಿದೆ. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ 8, 9 ಮತ್ತು 10ನೇ ತರಗತಿಯಲ್ಲಿ ಒಟ್ಟು 280 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇಲ್ಲಿನ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿ ಕನಿಷ್ಠ ಸೌಲಭ್ಯಗಳು ಕಲ್ಪಿಸಿದ ಹಿನ್ನೆಲೆಯಲ್ಲಿ ಕಳೆದ 20 ದಿನಗಳ ಹಿಂದೆ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಹಾಗೂ ಬಾಗೇಪಲ್ಲಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಲ್ಲಿ ಶಾಲಾ ಮುಖ್ಯ ಶಿಕ್ಷಕರ ವಿರುದ್ಧ ದೂರನ್ನ ಸಲ್ಲಿಸಿದ್ದಾರೆ. ಆದರೂ ಇಲಾಖೆ ಹಂತದಲ್ಲಿ ತನಿಖೆ ನಡೆಸಿ ಸಮಸ್ಯೆಗೆ ಪರಿಹಾರ ಕಲ್ಪಿಸಬೇಕಾಗಿರುವ ಅಧಿಕಾರಿಗಳು ಕೆಲ ಒತ್ತಡಗಳಿಗೆ ಮಣಿದು ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ಶಿಸ್ತು ಕ್ರಮ ಜರುಗಿಸಲು ಹಿಂದೇಟು ಹಾಕುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದ ಶಾಲೆಯಲ್ಲಿ ನಡೆಯುತ್ತಿರುವ ಎಲ್ಲ ಅವ್ಯವಹಾರಗಳು ಹಂತ ಹಂತವಾಗಿ ಬೆಳಕಿಗೆ ಬಂದಿದ್ದು, ರೊಚ್ಚಿಗೆದ್ದ ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳಿಗಾಗಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಶುಕ್ರವಾರ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗಾಗಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಪೋಷಕರನ್ನ ಒಳಗೊಂಡಿರುವ SDMC ಸಮಿತಿಯನ್ನ ರಚಿಸಿ ಸಮಿತಿ ಮೂಲಕ ಶಾಲೆಯ ಅಭಿವೃದ್ಧಿಗೆ ಬಂದಿರುವ ಅನುದಾನವನ್ನ ಬಳಕೆ ಮಾಡಬೇಕು. ಆದರೆ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ 2023ರಿಂದ ಇದುವರೆಗೂ ಶಾಲಾ ಅಭಿವೃದ್ಧಿ ಸಮಿತಿಯ ಸದಸ್ಯರ ಆಯ್ಕೆಯೂ ನಡೆದಿಲ್ಲ. SDMC ಸಮಿತಿಯ ಪುನರ್ ರಚನೆಯೂ ನಡೆದಿಲ್ಲ. ಆದರೆ 2020ರಲ್ಲಿ ಸಮಿತಿಯ ಅಧ್ಯಕ್ಷರಾಗಿರುವ BS ಬಾಬಾಜನ್ ಸಹಿ ಪಡೆದುಕೊಂಡು 2025ರಲ್ಲಿ ಬಿಡುಗಡೆಗೊಂಡಿರುವ ಶಾಲಾ ಅಭಿವೃದ್ಧಿ ಹಣವನ್ನು ಡ್ರಾ ಮಾಡಿ ಅನುದಾನ ದುರ್ಬಳಕೆ ಮಾಡಿರುವ ಬಗ್ಗೆ ದೂರು ಸಲ್ಲಿಸಿದ್ರೂ ಇದುವರೆಗೂ ಇಲಾಖೆ ಹಂತದಲ್ಲಿ ತನಿಖೆ ನಡೆದಿಲ್ಲ ಎಂದು ಕೇಳಿಬಂದಿದೆ.
ಬಾಗೇಪಲ್ಲಿ ಪಟ್ಟಣ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಒಟ್ಟು 280 ಜನ ವಿದ್ಯಾರ್ಥಿಗಳಿಗೆ ನೀಡಬೇಕಾಗಿರುವ ಬಿಸಿಯೂಟದ ಪಡಿತರ ಪದಾರ್ಥಗಳನ್ನು ಕರ್ತವ್ಯದಲ್ಲಿ ಇರುವ ಕೆಲ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಕಳ್ಳ ಸಾಕಾಣಿಕೆ ಮಾಡಿ ವಿದ್ಯಾರ್ಥಿಗಳ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸಕ್ಕೆ ಮುಂದಾಗಿದ್ದು, ಪಡಿತರ ಕಳ್ಳ ಸಾಕಾಣಿಕೆಯಲ್ಲಿ ಶಾಲಾ ಮುಖ್ಯ ಶಿಕ್ಷಕರ ಪಾತ್ರ ಇರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ದೃಶ್ಯಾವಳಿಗಳಿಂದ ಬೆಳಕಿಗೆ ಬಂದಿದೆ. ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಬೀದಿಗಿಳಿದು ಹೋರಾಟ ನಡೆಸಿದ್ರು. ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು, ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಇದುವರೆಗೂ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಮತ್ತೆ ಅವರು ಬಂದು ಟಿಸಿ ಮಗು ಕೇಳ್ದ, ನಾನು ಕೊಟ್ಟೆ, ಜ್ಞಾನದೀಪ್ತಿಯಲ್ಲಿ ಅಡ್ಮಿಷನ್ ಆಗಿದೆ. ಸರಿ, ಕೊಟ್ಟಿದ್ದೀರಲ್ವಾ ಟಿ ಸಿ ಕೊಟ್ಟಿದ್ದೀರಲ್ವಾ? ಟಿ ಸಿ ಕೊಡಕ್ಕಿಂತ ಮುಂಚೆ ಹುಡುಗ 9th ಸ್ಟ್ಯಾಂಡರ್ಡ್ ಅಲ್ಲಿ ಫುಲ್ ಎಕ್ಸಾಮ್ ಆಬ್ಜೆಕ್ಟ್. ನಾನು ಗಮನಿಸಲಿಲ್ಲ ಸರ್, ಸ್ಯಾಟ್ಸ್ ಅಲ್ಲಿ ನೋಡಿದೆ. ಇನ್ನೇನು ಗಮನಿಸ್ತಾ ಇದ್ದಾರೆ? ನೀವು ಪ್ರಿನ್ಸಿಪಲ್ ಅಲ್ವಾ? ಸ್ಯಾಟ್ಸ್ ಅಲ್ಲಿ ಅಲ್ಲ, ನೀವು ಪ್ರಿನ್ಸಿಪಲ್ ಅಲ್ವಾ? ಇವಾಗ ಅವರು ಟೀಚರ್ ಅಂದ್ರೆ ಒಂದೇ ಸಬ್ಜೆಕ್ಟೇ, ಅವ್ರು ಗಮನಿಸ್ಬೇಕಾಗಿರೋದು ಅದು ಮಾತ್ರ. ಆಸ್ ಎ ಪ್ರಿನ್ಸಿಪಾಲ್ ಕಾಲೇಜ್ ಎಲ್ಲ ಗಮನಿಸ್ತಾ ಇರ್ಬೇಕು ನೀವು, ಅದು ನಿಮ್ಮ ಕೆಲಸ. ಇವಾಗ ಆ ಹುಡುಗ ಪೂರ್ತಿ ಆಬ್ಸೆಂಟ್ ಆಗಿದ್ದಾನೆ ಅಂದಮೇಲೆ ಟಿ ಸಿ ಹೆಂಗೆ ಇಶ್ಯೂ ಮಾಡಿದ್ದೀರಾ? ಹೌ ನಿಮ್ಗೆ ಗಮನಕ್ಕೆ ಬರ್ದಿರ ಹೆಂಗೆ ಕೊಡ್ತೀರಾ ನೀವು? ಇವಾಗ ನೀವು ಇದಕ್ಕೆ ಮುಂಚೆ ಒಂದು ಕಂಪ್ಲೇಂಟ್ ಹೇಳಿದ್ರೆ ಜ್ಞಾಪಕ ಇದೆಯಾ? ಈ ಮೂಮೆಂಟ್ ರಿಜಿಸ್ಟರ್ ಒಂದು ಮಾಡಿದ್ದೀವಿ, ಅದಕ್ಕೆ ಬೆಲೆನೇ ಇಲ್ಲ ಅಂತ. ಇವಾಗ ನೀವು ಈ ಥರದ್ದು ಎಲ್ಲ ಇದನ್ನೇ ಗಮನಿಸ್ತಾ ಇಲ್ಲ ಅಂದರೆ ಇನ್ನು ಏನು ಗಮನಿಸ್ತಾ ಇದ್ದೀರಾ ನೀವು? ತಪ್ಪು ನಿಂದೆ ಅಂತಲ್ಲ, ನಿಂದೇ ಇದೆ ತಪ್ಪು. ನೀವು ಏನು ಗಮನಿಸ್ತಾ ಇಲ್ಲ, ಏನು ಗಮನಿಸ್ತಾ ಇದ್ದೀರಿ ಇಲ್ಲಿ? ಯಾಕೆ ಹೆಂಗೆ ಕೊಟ್ರಿ? ಆ್ಯಸ್ ಎ ಪ್ರಿನ್ಸಿಪಲ್ ನೀವು ಸೀಟಲ್ಲಿ ಕೂತಿದ್ದೀರ ಅಂತಂದರೆ ನಿಮಗೆ ಒಂದು ಆ ಸೀಟ್ ಬಗ್ಗೆ, ಆ ಡಿಪಾರ್ಟ್ಮೆಂಟ್ ಬಗ್ಗೆ ತುಂಬ ನಾಲೆಡ್ಜ್ ಇದೆ, ಸೀನಿಯಾರಿಟಿ ಇದೆ ಅಂತ ನಿಮ್ಗೆ ಅಲ್ಲಿ ಕೂಡಿಸ್ತಾರೆ. ಇವ್ರನ್ನೆಲ್ಲ ಕೂಡಿಸ್ತೀರ, ನಿಮ್ಮನ್ನೇ ಕೂಡಿಸೋದು ಪರ್ಟಿಕ್ಯುಲರ್ ಆಗಿ ಅಂತ ಇದೇ ಕಾರಣ. ನೀವು ಆ ಹುಡುಗನಿಗೆ ಅಬ್ಸೆಂಟ್ ಆಗಿರೋ ಹುಡುಗನಿಗೆ ಒಂದು ನಿಮಿಷ, ಇವಾಗ ಮಗು ಬರ್ತಾ ಇಲ್ಲ ಅಂತ ಸಾಹೇಬ್ರಿಗೂ ಗೊತ್ತು, ನಿಮಗೂ ಗೊತ್ತಿರುತ್ತೆ. ಸಾಹೇಬ್ರಿಗಿಂತ ಫಸ್ಟ್ ನಿಮಗೆ ಗೊತ್ತಾಗೋದು. ರೆಗ್ಯುಲರ್ ಅಟೆಂಡ್ ಮಾಡಿದಾಗ ಆ ಮಗು ರೆಗ್ಯುಲರ್ ಆಗಿ ಬರ್ತಾ ಇಲ್ಲ ಅಂದಾಗ ಪೇರೆಂಟ್ಗೆ ಎಷ್ಟು ಸಾರಿ ಇನ್ಫಾರ್ಮ್ ಮಾಡಿದ್ದೀರಾ? ಕೇಳಿ, ಅವ್ರಿಗೆ ಕೇಳಿ. ನಾನು ಹೇಳೋದು ಬೇಡ. ಅವ್ರಿಗೆ, ಅವ್ರ ಮಗಳಿಗೆ ನೀವು ವಿಚಾರಿಸಿದ್ದೀರಾ? ಅವ್ರನ್ನ ಕರೆಸಿ. ನಾನು ಹೇಳ್ಬಾರ್ದು ಸರ್, ಅವ್ರನ್ನ ಕರೆಸಿದ್ದೀರಾ? ಹೌದು, ನಾನು ಹೇಳಬಾರ್ದು. ಕೇಳಿ ಅವ್ರಿಗೆ. ಸರ್ ಅವ್ರ ಮಗಳ ನಂಬರ್ ಕೊಡ್ತೀನಿ ಸರ್. ಶಿವಕುಮಾರ್. ಪಿ ಮಂಜುನಾಥ್ ರೆಡ್ಡಿ, ಎಂಎಂಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ
ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಅಪ್ಪಟ ಪರಿಸರವಾದಿ ಹಾಗೂ ಶಿಕ್ಷಕರಾಗಿರುವ ಗುಂಪು ಮರದ ಆನಂದ್ ಅವರಿಗೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಜಿಲ್ಲಾ ಮಟ್ಟದ ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ 50 ವರ್ಷಗಳ ಸುವರ್ಣ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಪರಿಸರ ಜಾಗೃತಿಯನ್ನು ಉತ್ತೇಜಿಸುವ ಮತ್ತು ಮಾಲಿನ್ಯ ಮುಕ್ತ ಕರ್ನಾಟಕದ ಗುರಿಯ ಸಂದೇಶವನ್ನು ಸಾರುವಲ್ಲಿ ಸಕ್ರಿಯ ಕಾರ್ಯವೈಖರಿಯನ್ನು ಗುರುತಿಸಿ ಗುಡಿಬಂಡೆ ತಾಲೂಕಿನ ಗುಂಪು ಮರದ ಆನಂದ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಆನಂದ್ ಅವರು ಸುಮಾರು 30 ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಲಕ್ಷಾಂತರ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುತ್ತಿದ್ದಾರೆ. ಜೊತೆಗೆ ಮಕ್ಕಳಲ್ಲಿ, ನಾಗರಿಕರಲ್ಲಿ ಪರಿಸರ ಜಾಗೃತಿಯನ್ನು ಮೂಡಿಸುತ್ತಿದ್ದಾರೆ. ನಮ್ಮ ಜೀವನ ಸಾರ್ಥಕವಾಗಬೇಕಾದರೆ ಪರಿಸರವನ್ನು ಉಳಿಸಬೇಕು, ಬೆಳೆಸಬೇಕೆನ್ನುವ ಗುರಿಯೊಂದಿಗೆ ಜೀವನ ನಡೆಸುತ್ತಿದ್ದಾರೆ. ಅವರಿಗೆ ಪ್ರಶಸ್ತಿ ಬಂದಿರುವುದು ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸಂಗತಿಯಾಗಿದೆ. ನಿಮಗೆಲ್ಲ ಗೊತ್ತಿದೆ, ಗುಂಪು ಮರದ ಆನಂದ್ ನನಗೆ ನನ್ನ ಬೆಂಗಳೂರಲ್ಲಿ ನಡೆದಂಥ ಅರಮನೆ ಮೈದಾನದಲ್ಲಿ ನಡೆದಂತಹ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ವತಿಯಿಂದ ಜಿಲ್ಲಾ ಮಟ್ಟದ ಇಂದಿರಾ ಪ್ರಿಯದರ್ಶಿನಿ ಪರಿಸರ ಪ್ರಶಸ್ತಿ ಸಿಕ್ಕಿದೆ. ನನಗೆ ಇದು ಸಂತಸ ತಂದಿದೆ ನನಗೆ, ಇಡೀ ನನ್ನ ಜಿಲ್ಲೆಗೆ. ಯಾಕೆಂದರೆ ಲಕ್ಷಾಂತರ ಗಿಡಗಳನ್ನು ಹಾಕಿ ಬೆಳೆಸಿದ್ದೀನಿ. ಜೊತೆಗೆ ಜನರಲ್ಲಿ ಮತ್ತು ಒಂದು ಕಾರ್ಮಿಕರಲ್ಲಾಗ್ಬೋದು, ಮಕ್ಕಳಲ್ಲಾಗ್ಬೋದು ಒಂದು ಪರಿಸರ ಜಾಗೃತಿಯನ್ನು ಮೂಡಿಸೋದು ನನ್ನ ಕೆಲಸ ಆಗಿದೆ. ಶನಿವಾರ ಮತ್ತು ಭಾನುವಾರ ರಜಾ ದಿನಗಳಲ್ಲಿ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡುವಂತಹ ಒಂದು ಅವೇರ್ನೆಸ್ ಕೊಡ್ತಾಯಿದ್ದೀನಿ ಇಡೀ ಜಿಲ್ಲಾದ್ಯಂತ. ಮತ್ತು ಸುಮಾರು ಪರಿಸರವಾದಿಗಳನ್ನು ಬೆಳೆಸೋದು ಮತ್ತು ಉಳಿಸೋದು ನನ್ನ ಆದ್ಯ ಕರ್ತವ್ಯ ಆಗಿದೆ. ಯಾಕೆಂದರೆ ಪ್ರಶಸ್ತಿ ತಗೊಳ್ಳೋದು ಮುಖ್ಯ ಅಲ್ಲ,
ಲಕ್ಷಾಂತರ ಗಿಡಗಳನ್ನು ಬೆಳೆಸಬೇಕು, ಪರಿಸರ ಉಳಿಸಬೇಕು. ಈಗಾಗಲೇ ಗ್ಲೋಬಲ್ ವಾರ್ಮಿಂಗ್ ನಡೀತಾ ಇದೆ, ನಿಮಗೆಲ್ಲ ಗೊತ್ತಿದೆಯಲ್ಲ. ಯಾಕೆಂದರೆ ತಾಪಮಾನ ಜಾಸ್ತಿ ಆಗ್ತಾಯಿದೆ, ಎಲ್ಲೋಡು ಸೆಕೆ ಜಾಸ್ತಿ ಆಗ್ತಾಯಿದೆ. ಕಾರಣ ಮರಗಳು ಕಡಿಮೆ ಇಲ್ಲ. ಯಾವಾಗ ಮರಗಳನ್ನು ಬೆಳೆಸ್ತೀವೋ ಇದರಿಂದ ಏನಾಗುತ್ತೆ, ನಮಗೆ ಮಳೆ ಬರುತ್ತೆ, ವಾತಾವರಣ ತಂಪಾಗಿರುತ್ತೆ. ಇದಕ್ಕೆ ಸಹಕಾರ ಕೊಟ್ಟಂಥ ಪ್ರಾದೇಶಿಕ ಕರ್ನಾಟಕ ರಾಜ್ಯ ಮತ್ತು ಈ ಒಂದು ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಚಿಕ್ಕಬಳ್ಳಾಪುರ ಎಲ್ಲ ಒಂದು ಸದಸ್ಯರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಜೊತೆಗೆ ಈ ಒಂದು ಪ್ರಶಸ್ತಿ ನನಗಲ್ಲ, ಇದು ನನ್ನ ಜಿಲ್ಲೆಗೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಶ್ರೀಮತಿ ಇಂದಿರಾ ಗಾಂಧಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಪ್ರಶಸ್ತಿಯನ್ನು ನನಗೆ ಕೊಟ್ಟಿರೋದು ನನಗೆ ತುಂಬ ಸಂತೋಷ ಆಗಿದೆ. ಇದಕ್ಕೆಲ್ಲ ಕಾರಣ ನಮಗೆ ಬೆಳೆಸಿರೋಂಥ ನವೀನ್ ಕಿರಣ್ ಸರ್ ಅವರು ನಮಗೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯ ಮಾಡು, ಒಳ್ಳೆಯ ಕಾರ್ಯ ಮಾಡು, ನಿಮ್ಮ ಹಿಂದೆ ಇರ್ತೀನಿ ಅಂತೇಳಿ ನನ್ನನ್ನು ಬೆಳೆಸಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ಮಾಲಿನ್ಯ ನಿಯಂತ್ರಣ ಮಂಡಳಿ ಚಿಕ್ಕಬಳ್ಳಾಪುರ ಅವರಿಗೂ ಕೂಡ ಧನ್ಯವಾದಗಳು, ಮತ್ತು ಎಲ್ಲ ಸ್ನೇಹಿತರಿಗೂ ಮತ್ತು ನನ್ನ ಸಹಪಾಠಿಗಳಿಗೆ ಎಲ್ಲರೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್, ಅರಣ್ಯ, ಜೀವ ಪರಿಸ್ಥಿತಿ ಮತ್ತು ಪರಿಸರ ಸಚಿವರಾದ ಈಶ್ವರ್ ಬಿ ಖಂಡ್ರೆ, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಬಿಎಂ ನರೇಂದ್ರ ಸ್ವಾಮಿ, ಆರೋಗ್ಯ ಮತ್ತು ಕುಟುಂಬ ಸಚಿವರಾದ ದಿನೇಶ್ ಗುಂಡೂರಾವ್, ಕೃಷಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ, ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರಾದ ಎಂಸಿ ಸುಧಾಕರ್ ರವರು ಮುಂತಾದವರು ಭಾಗಿಯಾಗಿದ್ದರು. ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮವನ್ನು ಪಟ್ಟಣ ಪಂಚಾಯಿತಿ ದರ್ಜೆಗೆ ಏರಿಸಬೇಕೆಂದು ಒತ್ತಾಯಿಸಿ ಸರ್ಕಾರದ ಗಮನ ಸೆಳೆಯಲು ಸ್ಥಳೀಯ ಯುವ ಮುಖಂಡ ಅಮ್ಜದ್ ಖಾನ್ ಬೆಳಗಾವಿಗೆ ಪಾದಯಾತ್ರೆ ಕೈಗೊಂಡಿದ್ದಾರೆ. ಈ ಕುರಿತು ಒಂದು ವರದಿ. ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯು ಕರ್ನಾಟಕದ ಗಡಿಭಾಗದಲ್ಲಿದ್ದು ಪಟ್ಟಣ ಪಂಚಾಯಿತಿಯ ಎಲ್ಲ ರಾಜ್ಯಗಳನ್ನು ಹೊಂದಿದೆ. ಶ್ರೀನಿವಾಸಪುರ ತಾಲೂಕಿನ ಶ್ರೀನಿವಾಸಪುರ ಪಟ್ಟಣದ ಆರ್ಥಿಕ ವ್ಯವಹಾರಕ್ಕಿಂತ ಮುಂದಂಚಿನಲ್ಲಿರುವ ಗೌನಿಪಲ್ಲಿ ಗ್ರಾಮಕ್ಕೆ ಕೊನೆಗೂ ಪಟ್ಟಣ ಪಂಚಾಯಿತಿ ಆಗುವ ಸೌಭಾಗ್ಯ ಇನ್ನೂ ಒದಗಿ ಬಂದಿಲ್ಲ. ಜನಸಂಖ್ಯೆ ಆಧಾರವಾಗಿ ಗೌನಿಪಲ್ಲಿ ಹಾಗೂ ಸುತ್ತಮುತ್ತಲಿನಲ್ಲಿ 1 ಕಿಲೋಮೀಟರ್ ಒಳಗಡೆ ಇರುವಂತಹ ರೇಟಿವಾರಿಪಲ್ಲಿ, ಆದಿರಾಸಪಲ್ಲಿ, ಕೋರಕೋನಪಲ್ಲಿ, ಪಾಪಿಶೆಟ್ಟಿಪಲ್ಲಿ ಗ್ರಾಮಗಳನ್ನು ಒಳಪಡಿಸಿಕೊಂಡರೆ ಪಟ್ಟಣ ಪಂಚಾಯಿತಿ ಆಗಲು ಎಲ್ಲಾ ರೀತಿಯಲ್ಲೂ ಅರ್ಹತೆ ಇದ್ದರೂ ಸರ್ಕಾರ ಆಸಕ್ತಿ ವಹಿಸದೇ ಇರುವ ಬಗ್ಗೆ ಸಾರ್ವಜನಿಕರಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅವಿಭಜಿತ ಕೋಲಾರ ಜಿಲ್ಲೆಯ ವ್ಯಾಪ್ತಿಯಲ್ಲಿದ್ದ ಕೈವಾರ ಗ್ರಾಮವನ್ನು ಪಟ್ಟಣ ಪಂಚಾಯಿತಿಯಾಗಿ ಘೋಷಿಸಿರುವ ಸರ್ಕಾರ ಗೌನಿಪಲ್ಲಿ ವಿಚಾರದಲ್ಲಿ ನಿರ್ಲಕ್ಷ್ಯ ಯಾಕೆ ಎಂದು ಪಾದಯಾತ್ರೆ ಕೈಗೊಂಡಿರುವ ಅಮ್ಜದ್ ಪಾಷರವರ ಪ್ರಶ್ನೆಯಾಗಿದೆ. ಗೌನಿಪಲ್ಲಿ ಗ್ರಾಮದ ಯುವ ಮುಖಂಡ, ಸ್ಥಳೀಯ ಉದ್ಯಮಿ ಅಮ್ಜದ್ ಖಾನ್ ಎನ್ನುವರು 2 ವರ್ಷಗಳ ಹಿಂದೆ ಬೆಳಗಾವಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೆಯುತ್ತಿದ್ದ ಸಂದರ್ಭದಲ್ಲಿ ಸರ್ಕಾರದ ಗಮನ ಸೆಳೆಯಲು ಬೆಳಗಾವಿ ಸುವರ್ಣಸೌಧಕ್ಕೆ ಗಾಂಧಿ ಟೋಪಿ ಧರಿಸಿ ಗೌನಪಲ್ಲಿಯಿಂದ ಬೆಳಗಾವಿಗೆ 14 ದಿನಗಳ ಪಾದಯಾತ್ರೆ ಮೂಲಕ ಹೋಗಿ ಪಟ್ಟಣ ಪಂಚಾಯಿತಿಯನ್ನಾಗಿಸುವಂತೆ ಸರ್ಕಾರವನ್ನು ಒತ್ತಾಯಿಸಿದ್ರು. ಇದೀಗ ಮತ್ತೆ ಅಮ್ಜದ್ ಪಾಷರ್ ಅವರು 3ನೇ ಬಾರಿಗೆ ಗೌನಪಲ್ಲಿಯಿಂದ ಬೆಳಗಾವಿ ಸುವರ್ಣಸೌಧದವರೆಗೂ ಪಾದಯಾತ್ರೆ ಕೈಗೊಂಡಿದ್ದಾರೆ. ಶನಿವಾರ ಮಂಚೇನಹಳ್ಳಿಯಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರಾದ ಸಿ ಸುರೇಶ್, ಜಬೀವುಲ್ಲಾ, ಕಲಂದರ್ ಪಾಷಾ, ಬಾಬು, ನಾರಾಯಣಪ್ಪರನ್ನ ಭೇಟಿ ಮಾಡಿ ಪಾದಯಾತ್ರೆಯನ್ನ ಮುಂದುವರೆಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಕ್ಷೇತ್ರದ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯು ಕರ್ನಾಟಕದ ಗಡಿ ಭಾಗದಲ್ಲಿದ್ದು ಪಟ್ಟಣ ಪಂಚಾಯಿತಿಯ ಎಲ್ಲ ಅರ್ಹತೆಗಳನ್ನು ಹೊಂದಿದೆ. ಗೌನಿಪಲ್ಲಿ ಪಂಚಾಯಿತಿಯ ಗ್ರಾಮಸ್ಥರ ಪರವಾಗಿ ಪಟ್ಟಣ ಪಂಚಾಯಿತಿ ಮಾಡಲು ಸರ್ಕಾರಕ್ಕೆ ಒತ್ತಾಯಿಸಲು 3ನೇ ಬಾರಿ ಪಾದಯಾತ್ರೆಯನ್ನು ಕರ್ನಾಟಕದ ಗಡಿ ಭಾಗ ಗೌನಿಪಲ್ಲಿಯಿಂದ ಸುವರ್ಣ ವಿಧಾನಸೌಧ ಬೆಳಗಾವಿಯವರೆಗೆ ಹಮ್ಮಿಕೊಳ್ಳಲಾಗಿದೆ. ದಯಮಾಡಿ ತಾವೆಲ್ಲರೂ ನಮ್ಮ ಧ್ವನಿಗೆ ಧ್ವನಿಗೂಡಿಸಿ ಶಕ್ತಿ ತುಂಬಿ ಆಶೀರ್ವದಿಸಿ ಬೆಂಬಲ ಕೊಟ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್, ವಾಟ್ಸ್ಆಪ್, ಟ್ವಿಟರ್ ಮತ್ತು ಇನ್ಸ್ಟಾಗ್ರಾಂಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ತರಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕೆಂದು ನಮ್ಮ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಗ್ರಾಮಸ್ಥರ ಪರವಾಗಿ ಕಳಕಳಿಯಾಗಿ ಮನವಿ ಮಾಡಿಕೊಳ್ಳುತ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ನಾವು ಮಾತಾಡ್ತಾ ಇರೋದು ಗೌನಪಲ್ಲಿಯಿಂದ ನಮ್ಮ ಸ್ನೇಹಿತರು ಬಂದವ್ರೆ. ಅವರು ಗೌನಪಲ್ಲಿ ಪಂಚಾಯತಿ ಇದೆ, ಟೌನ್ ಪಂಚಾಯತಿ ಮಾಡಬೇಕು ಅಂತ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಹಾಗೇನೆ ಅವ್ರಿಗೆ ನಮ್ಮ ಬೆಂಬಲ ಇರುತ್ತೆ.
ಮತ್ತು ಏನಂದರೆ ನಮ್ಮ ಮಂಚೇನಹಳ್ಳಿನೂ ಎರಡೂವರೆ ವರ್ಷ ತಾಲೂಕಾಗಿ 2 ವರ್ಷ ಆದ್ರೂ ನಮ್ಮದು ಟೌನ್ ಪಂಚಾಯತಿ ಆಗಿಲ್ಲ. ಅವರಂಗೆ ನಮಗೂ ತಡೆ ಹಿಡಿದಿದ್ದಾರೆ. ದಯವಿಟ್ಟು ಇವರು ಮುಖಾಂತರವಾಗಿ ನಾವು ಸಿದ್ದರಾಮಣ್ಣನಿಗೆ ಹೇಳೋದು ಇಷ್ಟೇ, ನಮ್ಮದು ಮಂಚೇನಹಳ್ಳಿ ಆದಷ್ಟು ಬೇಗನೆ ನಮ್ಮದು ಟೌನ್ ಪಂಚಾಯತಿ ಮಾಡಬೇಕಂತ ಹೇಳಿ ನಿಮ್ಮಲ್ಲಿ ಕೆಳಗೆ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಅಷ್ಟೇ ಅಲ್ಲದೆ ಇವರಿಗೆ ಬೆಂಬಲವಾಗಿ ನಾವು ಅವರು ಇನ್ನೂ 14 ದಿವಸ ಅವ್ರು ಪಾದಯಾತ್ರೆ ಮಾಡ್ತಾರೆ. ಅವ್ರ ಜೊತೆ ನಾವು ಬೆಳಗಾವಿಗೆ ಹೋಗೋ ಟ್ರೈ ಮಾಡ್ತೀವಿ. ದೇವ್ರು ನಮಗೆ ಕೊಟ್ಟರೆ ಅವ್ರಿಗೆ ಹೋಗಿ ಅಲ್ಲಿ ಮಾತಾಡ್ತೀವಿ. ಏನು ಈ ಅಮ್ಜದ್ ಬೈ ಒಂದು ಗೋನ್ಪಲ್ಲಿ ಪಟ್ಟಣ ಪಂಚಾಯತಿ ಆಗಬೇಕಂತ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಹೋರಾಟಕ್ಕೆ ಜಯ ಸಿಗಲಿ ಮತ್ತು ಅವ್ರು ಒಳ್ಳೆಯದಾಗಲಿ ಅಂತ ಕೋರ್ತಾ, ಮತ್ತು ಅದೇ ರೀತಿ ನಮ್ಮ ಮಂಚೇನಹಳ್ಳಿ ಪಂಚಾಯತಿನೂ 2.5 ವರ್ಷ ಆಯಿತು ತಾಲೂಕಾಗಿ, ಇವಾಗವರೆಗೂ ಪಟ್ಟಣ ಪಂಚಾಯತಿ ಆಗಿಲ್ಲ, ಗ್ರಾಮ ಪಂಚಾಯತಿ ಲೆಕ್ಕದಲ್ಲೇ ಇದೆ. ಅದೇ ರೀತಿ ಇವ್ರ ಜೊತೆಯಲ್ಲಿ ನಮ್ಮದು ಸಹ ಒಂದು ಪಟ್ಟಣ ಪಂಚಾಯತಿ ಒಂದು ಇದೇನು ಮೇಲ್ದರ್ಜೆಗೆ ಆಗಬೇಕು ಅಂತ ಹೇಳ್ತಾ, ಇವ್ರಿಗೆ ಒಳ್ಳೆಯದಾಗಲಿ ಅಂತ ಕೋರ್ತಾ, ಇವ್ರ ಹೋರಾಟಕ್ಕೆ ಜಯ ಸಿಗಲಿ ಅಂತ ಕೋರ್ತಾ ಇವ್ರಿಗೆ ಇದು ಮಾಡ್ತಾ ಇದ್ದೀವಿ. ತುಂಬ ಸಂತೋಷ, ತುಂಬ ಥ್ಯಾಂಕ್ ಯು. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ಕ್ಷೇತ್ರದ ಗೌನಿಪಲ್ಲಿ ಗ್ರಾಮ ಪಂಚಾಯಿತಿಯು ನಾಸೀರ್ ಎಂಎಂಟಿವಿ ನ್ಯೂಸ್ ಮಂಚೇನಹಳ್ಳಿ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವೋಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 97417 44492 9986744492. Another number 08156 272799. ಕಾಣೆಯಾಗಿದ್ದಾರೆ. ಈ ಭಾವಚಿತ್ರದಲ್ಲಿ ಇರುವ ವೃದ್ಧರ ಹೆಸರು ಮುನಿಕೃಷ್ಣಪ್ಪ. ವಯಸ್ಸು 70 ವರ್ಷ. ಇವರು ಮಾನಸಿಕ ಅಸ್ವಸ್ಥರಾಗಿದ್ದು ದಿನಾಂಕ 5/11/2025 ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆ ಆವರಣದಲ್ಲಿ ಕಾಣೆಯಾಗಿರುತ್ತಾರೆ. ಕೋಲುಮುಖ ಚಹರೆ ಇದ್ದು ತೆಳ್ಳನೆ ಮೈಕಟ್ಟನ್ನು ಹೊಂದಿದ್ದಾರೆ. ತೆಲುಗು ಮಾತನಾಡುವವರಾಗಿದ್ದು ತಲೆ ಕೂದಲು, ಗಡ್ಡ, ಮೀಸೆ ಬಿಳಿ ಬಣ್ಣದ್ದಾಗಿದೆ. ಕಾಣೆಯಾದಾಗ ಬಿಳಿ ಶರ್ಟ್, ನಿಕ್ಕರ್ ಧರಿಸಿದ್ದು ಟರ್ಕಿ ಟವಲ್ ಮೈಮೇಲೆ ಹಾಕಿಕೊಂಡಿದ್ದರು. ಇವರನ್ನು ಎಲ್ಲಾದರೂ ಕಂಡ ತಕ್ಷಣ 8904282186 ಹಾಗೂ 9663060908 ನಂಬರ್ಗೆ ಕರೆ ಮಾಡಿ ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ತಿಳಿಸಬೇಕಾಗಿ ವಿನಂತಿ. ಇಂತಿ ಕುಟುಂಬಸ್ಥರು. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಮದುವೆ, ನಾಮಕರಣ ಸೇರಿದಂತೆ ಎಲ್ಲ ರೀತಿಯ ಶುಭ ಕಾರ್ಯಕ್ರಮಗಳು ಹಾಗೂ ಸಭೆ ಸಮಾರಂಭಗಳಿಗೆ ಹೇಳಿ ಮಾಡಿಸಿದ ತಾಣ. ಉತ್ತಮ ಪಾರ್ಕಿಂಗ್ ವ್ಯವಸ್ಥೆ, ಲಿಫ್ಟ್ ಸೌಲಭ್ಯವನ್ನ ಹೊಂದಿದೆ. ಸ್ವಚ್ಛತೆಗೆ ಆದ್ಯತೆ ನೀಡಿದ್ದು ಸುಸಜ್ಜಿತ ಡೈನಿಂಗ್ ಹಾಲ್, ಉತ್ತಮ ನೀರಿನ ವ್ಯವಸ್ಥೆಯನ್ನ ಹೊಂದಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ. ಶ್ರೀರಾಮ ಪ್ಯಾಲೇಸ್ ಎಸಿ ಫಂಕ್ಷನ್ ಹಾಲ್, ಸ್ಥಳ ಬಿಆರ್ಕೆ ಕಾಂಪ್ಲೆಕ್ಸ್, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ, ಚಿಂತಾಮಣಿ ರಸ್ತೆ, ಶಿಡ್ಲಘಟ್ಟ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449523801. ಅನದರ್ ನಂಬರ್ 9972235780. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. ಡಿಸಿ ಆರ್ ಡಿಟಿಸಿಪಿ ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ.
ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಈ 2 ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ವೇರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ 24 ವರ್ಷಗಳ ದೀರ್ಘ ಅನುಭವವಿರುವ ಎಲೆಕ್ಟ್ರಾನಿಕ್ಸ್ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. 100% ಅಸಲಿ ಉತ್ಪನ್ನಗಳು, ಅತ್ಯಂತ ಕಡಿಮೆ ಬೆಲೆ, ಅತ್ಯುತ್ತಮ ಬ್ರ್ಯಾಂಡ್ ಹಾಗೂ ಮಾಡೆಲ್ಗಳು, ಉತ್ತಮ ಸರ್ವಿಸ್ಗಳಿದ 24 ವರ್ಷಗಳಿಂದ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಿಮ್ಮ ಸೇವೆಯಲ್ಲಿ. 7,000 ರೂಪಾಯಿ ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ EMI ಸೌಲಭ್ಯಗಳೊಂದಿಗೆ ನೀಡಲಾಗುವುದು. 32 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 8,499 ರೂಪಾಯಿ ಬೆಲೆ ಬಾಳುವ ಸ್ಮಾರ್ಟ್ ವಾಚ್ ಉಚಿತ. 43 ಇಂಚಸ್ ಸ್ಮಾರ್ಟ್ ಟಿವಿ ಕೊಂಡಲ್ಲಿ 13,490 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. 55 ಇಂಚಸ್ ಟಿವಿ ಕೊಂಡಲ್ಲಿ 21,990 ರೂಪಾಯಿ ಬೆಲೆ ಬಾಳುವ ಸೌಂಡ್ ಬಾರ್ ಉಚಿತ. ಕೇವಲ 1 ರೂಪಾಯಿ ಕಟ್ಟಿ ವಸ್ತುಗಳು ತೆಗೆದುಕೊಂಡು ಹೋಗಿ. 1 EMI ಫ್ರೀ ಅಪ್ ಟು 70% ಆಫರ್. 24 ತಿಂಗಳುಗಳವರೆಗೂ 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್. ಈ ಬಂಪರ್ ಆಫರ್ ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ. ಗೌರಿಬಿದನೂರು ತಾಲೂಕಿನ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಗೌರಿಬಿದನೂರು ಉಪವಿಭಾಗದ ಪ್ರಾಥಮಿಕ ಸಮಿತಿಯ ಪುನರ್ರಚನೆಗೆ ಚುನಾವಣೆ ನಡೆದು 3 ವರ್ಷಗಳ ಅವಧಿಗೆ ಸಮಿತಿಯ ಸದಸ್ಯರು ಆಯ್ಕೆಯಾಗಿದ್ದಾರೆ. ಗೌರಿಬಿದನೂರು ತಾಲೂಕಿನ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ಗೌರಿಬಿದನೂರು ಉಪವಿಭಾಗದ ಪ್ರಾಥಮಿಕ ಸಮಿತಿಯ ಪುನರ್ರಚನೆಗೆ ಚುನಾವಣೆ ನಡೆದು 3 ವರ್ಷಗಳ ಅವಧಿಗೆ ಸಮಿತಿಯ ಸದಸ್ಯರು ಆಯ್ಕೆಯಾಗಿದ್ದಾರೆ. ಇದೇ ವೇಳೆ ಬೆಸ್ಕಾಂ ಎಡಬಲಿ ಪರಮೇಶ್ವರಪ್ಪ ಮಾತನಾಡಿ, ಪ್ರಾಥಮಿಕ ಸಮಿತಿಗೆ 3 ವರ್ಷಗಳ ಅವಧಿಗೆ ನಡೆದ ಚುನಾವಣೆಯಲ್ಲಿ ಫಲಿತಾಂಶ ಹೊರಬಂತು. ಸೋತವರು ಮತ್ತು ಗೆದ್ದವರು ಕೂಡ ಚುನಾವಣೆಯನ್ನ ಮರೆತು ಬೆಸ್ಕಾಂನ ಕುಂದುಕೊರತೆಗಳನ್ನು ಯಾವುದೇ ರೀತಿಯ ಸಮಸ್ಯೆಗಳಾಗದಂತೆ ಕಾರ್ಯನಿರ್ವಹಿಸಬೇಕೆಂದು ಹೇಳಿದರು. ನಮ್ಮ ತಂಡಕ್ಕೆ ತಾವೆಲ್ಲರೂ ಒಂದು ವಿಜಯವಾಗಿ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿದ್ರಿ. ಇದಕ್ಕೆಲ್ಲ ಪ್ರತಿಯೊಬ್ಬರು ಅಣ್ಣ ತಂಗಿ ಅಕ್ಕ ತಂಗಿಯರು ವಿಶೇಷವಾಗಿ ಪ್ರತಿಯೊಂದು ಸಮಿತಿಗೆ ಗೋಪಾಲ್ ವೈವಿ, ಮಣಿಕಂಠ, ಮಂಜುನಾಥ, ರುದ್ರೇಶ್, ವಿಶ್ವನಾಥ್, ಸೋಮಶೇಖರ್ ರೆಡ್ಡಿ, ಪರಮೇಶ್ ರೆಡ್ಡಿ ಆಯ್ಕೆಯಾಗಿದ್ದಾರೆ. ಇದೇ ವೇಳೆ ನರಸಿಂಹಪ್ಪ, ಸುರೇಶ್ ಬಿ, ಆರ್ ವಿರೂಪಾಕ್ಷಪ್ಪ, ತಿಮ್ಮಣ್ಣ, ಹರೀಶ್, ರಾಜಶೇಖರ್, ಸೈಫುಲ್ಲಾ, ನಾಗೇಶ್, ಮಂಜುನಾಥ್, ಶಿವ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಉದ್ಘಾಟನೆಗೆ ಸಜ್ಜಾದ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಲೋಕಾರ್ಪಣೆಗೊಳಿಸಲಿರುವ ಸಿಎಂ, ಕೊನೆ ಕ್ಷಣದಲ್ಲಿ ಗ್ರಾಮಸ್ಥರ ಅಪಸ್ವರ.
ಸರ್ಕಾರಿ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಸಿಗುತ್ತಿಲ್ಲ, ಬಿಸಿಯೂಟದ ಪಡಿತರಕ್ಕೂ ಕನ್ನ, ಮುಖ್ಯ ಶಿಕ್ಷಕರ ವಿರುದ್ಧ ಗಂಭೀರ ಆರೋಪ. ಪರಿಸರವಾದಿಗಳಿಗೆ ಉತ್ತೇಜನ, ಗುಂಪು ಮರದ ಆನಂದ್ ಮುಕುಟಕ್ಕೆ ಮತ್ತೊಂದು ಗರಿ, ಜಿಲ್ಲಾ ಮಟ್ಟದ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಪ್ರದಾನ. ಗೌನಿಪಲ್ಲಿ ಗ್ರಾಮವನ್ನು ಪಟ್ಟಣ ಪಂಚಾಯಿತಿ ದರ್ಜೆಗೇರಿಸಲು ಆಗ್ರಹ, ಸರ್ಕಾರದ ಗಮನ ಸೆಳೆಯಲು ಮುಂದಾದ ಯುವ ಮುಖಂಡ, ಮಂಚೇನಹಳ್ಳಿ ತಲುಪಿದ ಬೆಳಗಾವಿ ಪಾದಯಾತ್ರೆ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.